ಪ್ರಿಯ ವೀಕ್ಷಕರೇ, ನಾನು ಇವತ್ತು ಯಾವುದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂದರೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋ. ಸೊ 2 ದಿನಗಳ ಹಿಂದೆ ಅಷ್ಟೇ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಬಂದಿದೆ. ಸೊ ಇದ್ರ ಪ್ರಯುಕ್ತ ಮಾತಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ ಆಟೋದವರಿಗೆ ತುಂಬ ಹೊಡೆತ ಬಿದ್ದಿದೆ ಬೈಕ್ ಟ್ಯಾಕ್ಸಿಯಿಂದ. ಯಾಕಪ್ಪ ಅಂದರೆ ಇದು ಆಟೋದವ್ರದಿಂದನೇ ಆಗಿರೋದು. ಯಾಕಂದರೆ ಅವರು ಕೇಳೋ ದುಪ್ಪಟ್ಟು ಹಣದಿಂದ. ಸೊ ಯಾಕೆ ಅಂದರೆ ಕೆಲವರು ಆಟೋದವರು ತುಂಬ ಒಳ್ಳೆಯವರಿದ್ದಾರೆ. ಸೊ ಅವ್ರು ಏನಿದೆ ಅದೇ ಅಮೌಂಟೇ ಇಸ್ಕೊಳ್ತಾರೆ, ಏನೂ ಇಲ್ಲ. ಸೊ ಇವತ್ತು ತೊಂದರೆ ಆಗಿರೋದು ಅವರಿಗೂ ಸಹ ತೊಂದರೆ ಆಗಿದೆ. ಯಾಕೆ ಅಂದರೆ ಯಾರೋ ಮಾಡೋ ಕೆಲಸದಿಂದ ನಾರ್ಮಲಾಗಿ ನಿಯತ್ತಾಗಿರೋವಂಥ ಆಟೋದವ್ರಿಗೆ ಸಹ ಹೊಡೆತ ಬಿದ್ದಿದೆ. ಸೊ ಇದನ್ನು ಮಾಡಿರೋದು ಕೂಡ ಆಟೋದವರಿಂದನೇ ಆಗಿರೋದು. ಹೇಗೆ ಅಂತ ಹೇಳ್ತೀರಾ? ಮೆಜೆಸ್ಟಿಕ್ಕು, ಹಾಗೆ ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ ಆಗಿರಲಿ, ಹಾಗೆ ಏರ್ಪೋರ್ಟ್ ಆಗಿರಲಿ, ಕೆಲವೊಂದು ಪ್ರದೇಶಗಳಲ್ಲಿ ದುಪ್ಪಟ್ಟು ಹಣ ಹೇಳಿರ್ತಾರೆ ಆಟೋದವರು. ಇದನ್ನು ನೊಂದ ಕಸ್ಟಮರ್ಗಳು ಎಲ್ಲರೂ ಮಧ್ಯಮ ವರ್ಗದವರೇ ಆಗಿರಲ್ಲ, ಹಾಗೆ ಎಲ್ಲರೂ ಬಡವರೇ ಆಗಿರಲ್ಲ. ಅಲ್ಲಿ ವೆಲ್ ಎಜುಕೇಟೆಡ್ ಸಹ ಇರ್ತಾರೆ. ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂದರೆ ಅವನಿಗೆ ಅನುಭವ ಆಗಿರುತ್ತೆ. ಯಾಕೆ ಅಂದರೆ ಆಟೋದವರು ನನಗೆ ಬರೀ 10 ಕಿಲೋಮೀಟ್ರಿಗೆ 600 ರೂಪಾಯಿ ಕೇಳಿದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂದರೆ 10 ಕಿಲೋಮೀಟ್ರಿಗೆ 600 ರೂಪಾಯಿ ಕೇಳಿದಾರಲ್ಲ, ಇದ್ರ ಬಗ್ಗೆ ನಾನೊಂದು ಆ್ಯಪ್ ಕಂಡುಹಿಡಿಯಲೇಬೇಕು. ನಿಮಗೆ ಗೊತ್ತೇ ಇದೆ ರೆಡ್ ಬಸ್ ಆ್ಯಪು ಹೇಗೆ ಬಿಲ್ಡ್ ಆಯಿತು ಅಂತ. ಹಾಗೆ ಕೆಲವೊಂದು ಆ್ಯಪ್ಗಳು ಹೇಗೆ ಬಿಲ್ಡ್ ಆಯಿತು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಆ ನೋವು ತಿಂದಾಗಲೇ ಆ ಆ್ಯಪ್ನ ಬಿಲ್ಡಪ್ ಮಾಡೋಕ್ಕೆ ಸಾಧ್ಯ ಆಗೋದು. ಹಾಗೆ ಈ ರ್ಯಾಪಿಡೋ, ಓಲಾ, ಉಬರು ಇಂಥ ಆ್ಯಪ್ಗಳು ನಿಮ್ಮ ಎದುರಿಗೆ ಬಂದಿರೋದು. ನಾನು ಏನು ಹೇಳ್ತಿದ್ದೀನಿ ಅಂದರೆ ಆಟೋದವರಿಗೆ ನಿಮ್ಮದೇ ಆಟೋ, ಸ್ವಂತ ಆಟೋನೋ ಇಲ್ಲ ಬಾಡಿಗೆ ಓಡಿಸ್ತಿದ್ರೋ ಹೇಗೋ, ನೀವು ಹಿಂದ್ಗಡೆ ಎಲ್ಲೋ ಇರೋ ಅಂಥ ಒಂದು ಇದು ಕಟ್ಟಿರ್ತೀರ ಆಟೋ ಹಿಂದ್ಗಡೆ. ನೀವು ಯಾವುದ್ಯಾವುದೋ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ವಿಮಲ್ ಕೊಡ್ತೀರಾ, ಇನ್ನೊಂದು ಯಾವುದೋ ಕೊಡ್ತೀರಾ. ಯಾವುದೋ ಕಂಪ್ನಿನ ಉದ್ಧಾರ ಮಾಡೋ ಬದಲು ನೀವೇ ನಿಮ್ಮ ಗಾಡಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿ. ಯಾವ ಥರ ಅಂದರೆ ನಾನು ಇಷ್ಟು ದೂರಕ್ಕೆ, ಫಾರ್ ಎಕ್ಸಾಂಪಲ್ 1 ಕಿಲೋಮೀಟ್ರಿಗೆ 12 ರೂಪಾಯಿನೋ ಏನು ಕಿಲೋಮೀಟ್ರ್ ಇದೆ ಆ ಕಿಲೋಮೀಟ್ರನ್ನ ಹಾಕಿ. ಅವಾಗ ಕಸ್ಟಮರು ಅದನ್ನ ನೋಡಿದ್ಕೊಳ್ಳೇ ಈ 1 ಕಿಲೋಮೀಟ್ರಿಗೆ ಇಷ್ಟು ತೊಗೊಳ್ತಾರೆ, ಆರಾಮಾಗಿ 10 ಕಿಲೋಮೀಟ್ರಿಗೆ ಫಾರ್ ಎಕ್ಸಾಂಪಲ್ 12 ರೂಪಾಯಿ ಆದರೆ 120 ರೂಪಾಯಿ ಆಗುತ್ತೆ ಅಂತ ಬಂದ್ಕೊಳ್ತಾರೆ. ಹಾಗೆ ನೀವು ನಿಮ್ಮ ಆಟೋಕ್ಕೆ ನೀವೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ. ಯಾಕೆ ಕಸ್ಟಮರ್ ಬರೋಲ್ಲ? ಹಾಗೆ ನೀವು ನಗರ ಮೀಟರು ಇನ್ಯಾವುದನ್ನೋ ಹಾಕಿದ್ರೆ ಅವು ಟೆಕ್ನಿಕಲ್ ಇಶ್ಯೂ ಆಗುತ್ತೆ. ಅವನು ತೊಗೋಬೇಕು, ನೀವು 10-12 ಸಾವಿರ ರೂಪಾಯಿ ಕೊಟ್ಬಿಟ್ಟು ತೊಗೋಬೇಕು, ಇನ್ಸ್ಟಾಲ್ ಮಾಡಬೇಕು. ಅದನ್ನು ಸಹ ನಂಬುವಂಥವ್ರು ಇಲ್ಲ ಇವಾಗ, ಆಯಿತಾ? ಈಗ ಫಾರ್ ಎಕ್ಸಾಂಪಲ್ಲು ಕಸ್ಟಮರ್ ಏನು ಕಿಲೋಮೀಟ್ರ್ ಬರುತ್ತೆ ಅದೇ ಕಿಲೋಮೀಟ್ರಿಗೆ ನಿಮ್ಗೆ ಅಮೌಂಟ್ ಸಿಗುತ್ತೆ, ಆಯಿತಾ? ಸೊ ಈಗ ನೈಟ್ ಫೇರ್ ಅಂತ ಬಂದರೆ ನೈಟಿಗೆ ಏನು ಕಿಲೋಮೀಟ್ರ್ ಇರುತ್ತೆ ಅದಕ್ಕಿಂತ 1-2 ರೂಪಾಯಿ ಜಾಸ್ತಿ ಕೊಟ್ಕೊಳ್ಳಿ. ಆಟೋದವರೆಲ್ಲ ಕೂತು ಮಾತಾಡ್ಕೊಳ್ಳಿ. ಯಾವುದು ನೀವು ಸಂಘ ಸಂಸ್ಥೆಗಳನ್ನ ನಂಬ್ಕೊಂಡ್ರೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡವರಾಗ್ತಾರೆ, ಅವರು ದುಡಿಮೆ ಮಾಡ್ಕೊಳ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ನೀವು ಆಟೋ ಓಡಿಸ್ಕೊಂಡೇ ಇರ್ತೀರ. ನಿಮ್ಮ ಆಟೋನ ನೀವೇ ಬದಲಾಯಿಸ್ಕೊಳ್ಳಿ. ಹೇಗೆ ಅಂದರೆ ನಿಮ್ಮ ಆಟೋಕ್ಕೆ ನೀವೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ. ಸೊ ಹೊರಗಡೆ ಬೋರ್ಡ್ ಹಾಕಿ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ರೂಪಾಯಿ ಹಾಕ್ತಿದ್ದೀವಿ ಅಂತ. ಆವಾಗ ಕಸ್ಟಮರು ನಿಮ್ಮ ಆಟೋ ನೋಡಿದ ತಕ್ಷಣ ಇವರು ಇಷ್ಟು ರೂಪಾಯಿ ತೊಗೊಳ್ತಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಇನ್ ಕೇಸ್ ಲೊಕೇಶನ್ ಗೊತ್ತಾಗಲ್ವಾ, ಕಸ್ಟಮರಿಗೆ ಮೊಬೈಲ್ ಕೊಡಿ, ಮೇಡಮ್ ನಿಮ್ಮ ಮನೆ ಲೊಕೇಶನ್ ಹಾಕಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಹಾಕಿ. ಗೊತ್ತಾದವರು ನೀವು ಟೈಪ್ ಮಾಡಿಕೊಂಡು ಲೊಕೇಶನ್ ಹಾಕ್ಕೊಳ್ಳಿ. ನಿಮಗೂ ಗೊತ್ತಾಗುತ್ತೆ, ಅವರಿಗೂ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಸಿಗುತ್ತೆ ಅಂತ. ಹಾಗೆ ನಿಮ್ಮ ಆಟೋಕ್ಕೆ ನೀವೇ ಅಡ್ವರ್ಟೈಸ್ಮೆಂಟ್ ಹಾಕಿ. ಸೊ ಆವಾಗ ನಿಮ್ಮ ಆಟೋ ನಿಮಗೂ ದುಡಿಮೆ ಆಗುತ್ತೆ. ಯಾರು ಕೈ ಅಡ್ಡ ಹಾಕ್ತಾರೋ ಅವರಿಗೆ ಸರ್ವಿಸ್ ಕೊಡಿ. ಅದು 1 ಕಿಲೋಮೀಟ್ರ್ ಆಗಿರಲಿ, 5 ಕಿಲೋಮೀಟ್ರ್ ಆಗಿ 1 ಕಿಲೋಮೀಟ್ರಿಗೆ ಮಿನಿಮಮ್ ಚಾರ್ಜ್ನ ನೀವು ಅದೇ ಬೋರ್ಡಲ್ಲೇ ಹಾಕ್ಕೊಳ್ಳಿ. ನಿಮ್ಮ ಆಟೋದಲ್ಲಿ ನೀವು ಒಂದು ಬೋರ್ಡ್ ಹಾಕ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಹೋಟ್ಲ್ ನಡೆಸ್ಬೇಕಂದ್ರೆ ಇಡ್ಲಿಗೆ ಇಂತಿಷ್ಟು, ಇದಕ್ಕಿಂತಿಷ್ಟು, ಟೀಗೆ ಇಂತಿಷ್ಟು ಅಂತ ರೇಟ್ ಹಾಕ್ತಾಗಲೇ ಆ ರೇಟ್ ನೋಡಿಬಿಟ್ಟು ನಾನು ಯಾವ್ದು ತೊಗೊಳ್ಳೋದು, ಯಾವ್ದು ತಿನ್ನಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಿಮ್ಮ ಆಟೋಕ್ಕೆ ನೀವೇ ರೇಟ್ ಹಾಕ್ಕೊಳ್ಳಿ. ಆವಾಗ ಕಸ್ಟಮರು ತಾನಾಗೆ ಬರ್ತಾರೆ, ಅವರಿಗೂ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಅದೇ ರೇಟೇ ಇಸ್ಕೊಳ್ಳಿ. ಸೊ ಇಷ್ಟು ಕಿಲೋಮೀಟ್ರ್, ಫಾರ್ ಎಕ್ಸಾಂಪಲ್ 10 ಕಿಲೋಮೀಟ್ರ್ ಆದರೆ ನನ್ನ ಪ್ರಕಾರ 12 ರೂಪಾಯಿ ಕಿಲೋಮೀಟ್ರ್ ಆದರೆ 120 ರೂಪಾಯಿ ತೊಗೊಳ್ಳಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಕಿಲೋಮೀಟ್ರ್ ರೇಟ್, ನನಗೂ ಗೊತ್ತಿಲ್ಲ ಕಿಲೋಮೀಟ್ರ್ ಎಷ್ಟಿದೆ ಅಂತ. ಹಾಗೆ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ. ಈಗ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಅವ್ರು ದುಡ್ಡು ಮಾಡ್ಕೊಳ್ತಾರೆ. ನೀವು ನಂಬಿಕೆಸ್ಥರಾಗಿ ಆಟೋದವರು, ಬೆಂಗಳೂರು ಆಟೋದವ್ರನ್ನ, ಯಾಕಂದರೆ ತುಂಬ ಹೊರಗಡೆಯಿಂದ ಬಂದು ಬಾಂಗ್ಲಾದೇಶವರಾಗಿರಲಿ ಯಾರೇ ಆಗಿರಲಿ ಅವರು ಇಲ್ಲಿ ಬಂದು ದುಡಿಮೆ ಮಾಡ್ತಾಯಿದ್ದಾರೆ. ನಿಮ್ಮ
ಊಟನ ಅವರು ಸಹ ಕಿತ್ಕೋತಾ ಇದ್ದಾರೆ. ಇದನ್ನು ನೀವು ಕನ್ಸಿಡರ್ ಮಾಡಿ. ಯಾಕೆ ಅಂದರೆ ಇದು ಮೇಯ್ನಾಗಿ ನಮ್ಮ ಕನ್ನಡಿಗ ಆಟೋದವರಿಗೆ ಇದು ಅದೆಲ್ಲದೂ ಸಿಗಬೇಕು. ಯಾಕಂದರೆ ತುಂಬ ಪಾಪ್ಯುಲೇಷನ್ ಇರೋವಂಥ ಸಿಟಿ. ನಿಮ್ಮ ಆಟೋದಕ್ಕೆ ನೀವೇ ಬದಲಾಯಿಸ್ಕೊಳ್ಳಿ, ನೀವೇ ರೇಟ್ ಕೊಟ್ಕೊಳ್ಳಿ. ಸೊ ಎಕ್ಸ್ಟ್ರಾ ಮನಿ ಏನೂ ಕೇಳಬೇಡಿ. ಕಸ್ಟಮರ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಅವರಾಗೆ ಕಸ್ಟಮರು ನಿಮ್ಮ ಆಟೋ ಬಗ್ಗೆ ಫೀಡ್ಬ್ಯಾಕ್ ಬರೆದು ಹಾಕ್ತಾರೆ ಗೂಗಲ್ನಲ್ಲಿ, ಇಲ್ಲ ಇನ್ನೊಂದರಲ್ಲಿ ಹಾಕ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಆವಾಗ ಹೇಳಿ ನಿಮ್ಮನ್ನ ಕರ್ನಾಟಕ ಅಪ್ರಿಷಿಯೇಟ್ ಮಾಡುತ್ತೆ. ಆವಾಗ ಇಂಥ ಓಲಾ, ಊಬರ್, ರ್ಯಾಪಿಡೋ ಅಂಥ ಸಂಸ್ಥೆಗಳನ್ನ ಕಿತ್ತಾಕ್ಬೋದು. ನಿಮಗೆ ನೀವೇ ಓನರ್ ಆಗಬೇಕು. ಆವಾಗಲೇ ಚೇಂಜಸ್ ಮಾಡೋಕ್ಕೆ ಆಗೋದು. ನೀವು ಸಂಘ ಸಂಸ್ಥೆಗಳನ್ನ ನಂಬ್ಕೊಂಡು ಹೋದರೆ ಏನೂ ಆಗೋಲ್ಲ. ಅವರು ಬದಲಾಗ್ತಾರೆ, ಅವರು ಬೆಳೀತಾರೆ, ಅವ್ರು ಚೆನ್ನಾಗಿರ್ತಾರೆ. ಸೊ ಅದರಿಂದ ನಿಮಗೇನು ಲಾಸ್ ಆಗೋಲ್ಲ. ಅವ್ರು ಕೇಳಿದ್ದೀನಿ ಅಂತಾರೆ, ಅವರು ಮಿನಿಸ್ಟ್ರನ್ನ ಕೇಳಿದ್ದೀನಿ, ಅವ್ನು ಕೇಳಿದ್ದೀನಿ, ಇವ್ರು ಕೇಳಿದ್ದೀನಿ ಅಂತಾರೆ. ಏನು ಮಾಡಬೇಡಿ. ನೀವು ಕಿಲೋಮೀಟ್ರನ್ನ ಆಟೋದಲ್ಲಿ ಹಾಕಿ ತಾನಾಗೆ ಕಸ್ಟಮರ್ ಮಾಡ್ತಾರೆ. ನೀವು ರಿಯಾಲಿಟಿ ಚೆಕ್ ಮಾಡ್ಬೋದು. ಆಟೋದವರು ಯಾರು ಒಬ್ಬರು ಮೆಜೆಸ್ಟಿಕಲ್ಲೇ ನೀವಾಗೆ ಮಾಮೂಲಿ ಜನ ಥರನೇ, ಅಂದರೆ ಪಬ್ಲಿಕ್ ಥರನೇ ಹೋಗ್ಬಿಟ್ಟು ಕೇಳಿ, ಒಂದು ಆಟೋದಂಗೆ ಕೇಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಳ್ತೀರಾ ಅಂತ ಕೇಳಿ. ಅವ್ರು ಹೇಳ್ತಾರೆ ಏನು. ನೀವು ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಅವ್ರನ್ನ ಬುದ್ಧಿವಾದ ಹೇಳಿಬಿಟ್ಟು ಹಿಂಗೆ ತೊಗೋಬೇಡಪ್ಪ, ಈ ಥರ ಮಾಡು ಅಂತ ಇದು ಮಾಡಿ. ಇಲ್ಲ ಅಂದರೆ ನಿಮ್ಮ ಆಟೋ ಸ್ಟ್ಯಾಂಡ್ಗಳಿಗೆ ಇಂತಿಷ್ಟು ಕಿಲೋಮೀಟ್ರಿಗೆ ಇಂತಿಷ್ಟು ಅಂತ ಹಾಕಿ, ನೈಟ್ ವರಿ ಇಂತಿಷ್ಟು ಅಂತ ಹಾಕಿ, ಪೀಕ್ ಅವರಲ್ಲಿ ಇಂತಿಷ್ಟು ಕಿಲೋಮೀಟ್ರಿಗೆ ಇಷ್ಟು ರೂಪೀಸ್ ಅಂತ ಹಾಕಿ. ಅದು ಆಟೋಮೆಟಿಕ್ಲಿ ನಿಮಗೆ ಇದಾಗುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಇದು ಆಟೋದವರಿಗೆ. ನೀವು ಹೋರಾಟ ಮಾಡಿ, ಅದು ಮಾಡಿ, ಇದು ಮಾಡಿದ್ರೆ ದೊಡ್ಡವರು ಕೇಸ್ ಗೆಲ್ತಾನೆ ಇರ್ತಾರೆ. ಸೊ ಇದರಿಂದ ಏನೂ ಉಪಯೋಗ ಇಲ್ಲ. ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ. ಸೊ ನಿಮಗೆ ನೀವು ಓನರ್ ಆಗೋದ್ರಿಂದ ವರ್ಷಾನುಗಟ್ಟಲೆ ಕಾಯೋದೇ ಬೇಡ. ಯಾಕಂದರೆ ಒಬ್ಬ ಆಟೋ ಅಡ್ಡ ಹಾಕಿದ್ರು ಕೂಡ ಕಿಲೋಮೀಟ್ರಿಗೆ ಇಂತಿಷ್ಟು ಅಂತ ನೋಡಿದ ತಕ್ಷಣ ಅವ್ನು ಅಷ್ಟು ಕೊಟ್ಟೋಗ್ಬಿಡ್ತಾರೆ. ಯಾರೂ ನಿಮ್ಮ ಹತ್ರ ಬಾರ್ಗೇನ್ ಮಾಡಲ್ಲ ನನ್ನ ಪ್ರಕಾರ. ಇಲ್ಲಿ ಹಾಕಿದ್ದೀನಿ, ಇಷ್ಟು ಕೊಡು ಅಂದರೆ ಕೊಡ್ತಾರೆ. ಸೊ ಧನ್ಯವಾದಗಳು ಫ್ರೆಂಡ್ಸ್. ಏನಾದರೂ ತಪ್ಪಾಗಿದ್ದರೆ ಈ ಮಾಹಿತಿಯಲ್ಲಿ ಕ್ಷಮೆ ಇರಲಿ ನಿಮ್ಮಿಂದ. ಥ್ಯಾಂಕ್ ಯು. ಧನ್ಯವಾದಗಳು.